ಹಾಯ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್. ಇವತ್ತಿನ ವಿಡಿಯೋದಲ್ಲಿ ಒಂದು ಸುಂದರವಾದಂತ ಮೇಕಪ್ ಪೌಚ್ ಅನ್ನ ಹೇಗ್ ಮಾಡೋದು ಅಂತ ನೋಡೋಣ. ತುಂಬಾನೇ ಈಸಿ, ಜಸ್ಟ್ ಒನ್ ಪೀಸ್ ಬಟ್ಟೆ ಇದ್ರೆ ಸಾಕು. ಹಾಗಾದ್ರೆ ಹೇಗ್ ಮಾಡೋದು ನೋಡೋಣ. ಇವತ್ತಿನ ವಿಡಿಯೋವನ್ನ ಶುರು ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ ಅನ್ನ ಹೊಸದಾಗಿ ನೋಡ್ತಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಒಂದು ಲೈಕ್ ಅನ್ನ ಕೊಡೋದನ್ನ ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ, ನೇಬರ್ಸ್, ವೆಲ್ ವಿಷರ್ಸ್ ಎಲ್ಲರಿಗೂ ನನ್ನ ವಿಡಿಯೋಸ್ ಅನ್ನ ಶೇರ್ ಮಾಡಿ. ಸೊ ಇವತ್ತಿನ ವಿಡಿಯೋವನ್ನ ಶುರು ಮಾಡೋಣ. ನಾನಿಲ್ಲಿ ಒಂದು ಮಿರರ್ ವರ್ಕ್ ಇರುವಂತ ಒಂದು ಬಟ್ಟೆಯನ್ನ ತಗೊಂಡಿದ್ದೀನಿ. ಹಾಗೆ ಇದರ ಅಳತೆ 8.5 ಇಂಚು ಅಗಲ ಇದೆ, 14 ಇಂಚು ಉದ್ದ ಇದೆ. ನೆಕ್ಸ್ಟ್ ಏನ್ ಮಾಡ್ತೀನಿ ಅಂದ್ರೆ ಅದೇ ಅಳತೆಯ ಒಂದು ಲೈನಿಂಗ್ ಬಟ್ಟೆಯನ್ನ ತಗೊಂಡಿದ್ದೀನಿ. ಹಾಗೆ ಈ ಒಂದು ಮೇಕಪ್ ಪೌಚ್ ಮಾಡೋದಕ್ಕೆ ನಾನಿಲ್ಲಿ ಈ ರೀತಿಯಾದ ಒಂದು ರೈಸ್ ಬ್ಯಾಗ್ ಅನ್ನ ಬಳಸ್ತಾ ಇದ್ದೀನಿ. ತುಂಬಾ ಜನ ಹೇಳ್ತಿರಲ್ವಾ ಸ್ಪಾಂಜ್ ಇರಲ್ಲ ಅಂತ ಹೇಳಿ, ಹಾಗಾಗಿ ಈ ತರ ರೈಸ್ ಬ್ಯಾಗ್ ಅಂತೂ ಖಂಡಿತ ಇರುತ್ತೆ. ಆ ರೀತಿಯಾದ ರೈಸ್ ಬ್ಯಾಗ್ ಅನ್ನ ಸೆಂಟರ್ ನಲ್ಲಿ ಇಟ್ಕೊಂಡು ಮೇನ್ ಬಟ್ಟೆಯನ್ನ ಇಟ್ಕೊಂಡು 4 ಕಡೆಗೂ ನಾನು ಸ್ಟಿಚ್ ಅನ್ನ ಹಾಕಿ ಒಂದು ಪೀಸ್ ಆಗಿ ಇದನ್ನ ರೆಡಿ ಮಾಡ್ತೀನಿ. ನೀವಿಲ್ಲಿ ನೋಡ್ತಿರೋ ಹಾಗೆ ಸೆಂಟರ್ ನಲ್ಲೆಲ್ಲ ನಾನು ಸ್ಟಿಚ್ ಅನ್ನ ಹಾಕೊಂಡಿಲ್ಲ, ಜಸ್ಟ್ ಎಡ್ಜಸ್ ಮಾತ್ರ. ಅದಾದ್ಮೇಲೆ ಮತ್ತು 2 ಪೀಸಸ್ ಅನ್ನ ತಗೊಂಡಿದ್ದೀನಿ, ಬೇರೆ ಕಾಂಟ್ರಾಸ್ಟ್ ಬಣ್ಣದ್ದು, 3 ಇಂಚ್ ಅಗಲ ಹಾಗೆ 5 ಇಂಚು ಉದ್ದ ಇದೆ ಇದು. ಹಾಗೆ ಅದೇ ಅಳತೆಯ ರೈಸ್ ಬ್ಯಾಗು ಮತ್ತೆ ಲೈನಿಂಗ್ ಬಟ್ಟೆಯನ್ನು ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಅಷ್ಟೇನೆ 4 ಎಡ್ಜಸ್ಗೂ ಸ್ಟಿಚ್ ಮಾಡಿ 2 ಪೀಸ್ ಆಗಿ ರೆಡಿ ಮಾಡ್ಕೊಳ್ತೀನಿ. ಇವಾಗ ನೋಡಿ 2 ಪೀಸ್ ರೆಡಿ ಇದೆ. ಹಾಗೆ ಇದರ ಸೆಂಟರ್ ಅನ್ನ ಮಾರ್ಕ್ ಮಾಡ್ಕೊಳ್ತೀನಿ. ನೆಕ್ಸ್ಟ್ ಈ ಒಂದು ಮೇನ್ ಬಟ್ಟೆ ಏನಿತ್ತು, ಮೇನ್ ಪೀಸ್ ನಾವು ರೆಡಿ ಇಟ್ಕೊಂಡಿದ್ವಲ್ಲ, ಅದಕ್ಕೂ ಕೂಡ ಅಷ್ಟೇನೆ ಫೋಲ್ಡ್ ಮಾಡಿಬಿಟ್ಟು ಅದರ ಸೆಂಟರ್ ಕೂಡ ಈ ರೀತಿಯಾಗಿ ಮಾರ್ಕ್ ಮಾಡ್ಕೊಳ್ತೀನಿ. ಈಗ 2 ಪೀಸಸ್ ಇಂದು ಅಂದ್ರೆ 3 ಪೀಸಸ್ ಇಂದು ಸೆಂಟರ್ ಅನ್ನ ಮಾರ್ಕ್ ಮಾಡ್ಕೊಂಡಿದ್ದಾಗಿದೆ. ನೆಕ್ಸ್ಟ್ ಏನ್ ಮಾಡ್ಬೇಕು ಅಂದ್ರೆ ಈ ರೀತಿಯಾದ ಚಿಕ್ಕ ಪೀಸ್ ಏನ್ ನಾವು ಜಾಯಿನ್ ಮಾಡ್ಕೊಂಡಿದ್ವಲ್ಲ, ಸೆಂಟರ್ ಮಾರ್ಕ್ ಮಾಡ್ಕೊಂಡಿದ್ವಲ್ಲ, ಅದನ್ನ ತಗೊಂಡು ಅದರ ಸೆಂಟರ್ ಹಾಗೆ ಈ ಮೇನ್ ಪೀಸಿನ ಸೆಂಟರ್ ಮ್ಯಾಚ್ ಆಗ್ಬೇಕು. ಆ ರೀತಿಯಾಗಿ ಇಟ್ಕೊಂಡು ಅಲ್ಲಿ ಒಂದು ಸ್ಟಿಚ್ ಅನ್ನು ಹಾಕ್ಬೇಕು. ಇದಾದ್ಮೇಲೆ ಇನ್ನೊಂದು ಪೀಸ್ಗೂ ನಾನು ಅದೇ ರೀತಿಯಾಗಿ ಮಾಡ್ಕೊಂಡೆ. ಇದಾದ್ಮೇಲೆ ಏನ್ ಮಾಡ್ಬೇಕು ಅಂದ್ರೆ ಈ ತರ ತಿರುಗಿಸ್ತಾ ನಾವು ಸ್ಟಿಚ್ ಅನ್ನ ಹಾಕೊಳ್ತಾ ಹೋಗ್ಬೇಕು. 2 ಕಡೆಗೂ ಇದೇ ರೀತಿಯಾಗಿ ಫಾಲೋ ಮಾಡ್ಬೇಕು. 2 ಕಡೆಗೂ ನಾನು ಸ್ಟಿಚ್ ಮಾಡಿದ ನಂತರ ನೋಡಿ ಈ ರೀತಿಯಾಗಿ ಕಾಣಿಸ್ತಾ ಇದೆ. ಈ ರಫ್ ಎಜಸ್ ಅನ್ನಂತ ಖಂಡಿತ ಹಾಗೆ ಬಿಡಕ್ ಆಗಲ್ಲ ಅಲ್ವಾ. ಅದನ್ನ ಇವಾಗ ಒಂದು 2 ಇಂಚ್ ಅಗಲದ ಒಂದು ಪಟ್ಟಿಯನ್ನ ತಗೊಂಡು ಪೈಪಿಂಗ್ ಮಾಡೋದ್ರ ಮೂಲಕ ಅದನ್ನ ಫಿನಿಶ್ ಮಾಡ್ಬೇಕು. ಮೊದಲಿಗೆ ಈ ಪ್ರಕಾರವಾಗಿ ಇಟ್ಕೊಂಡು ಫುಲ್ ಒಂದು ರೌಂಡ್ ಸ್ಟಿಚ್ ಅನ್ನ ಹಾಕೊಳ್ತೀನಿ. ಇವಾಗ ನೋಡಿ 1 ರೌಂಡ್ ಸ್ಟಿಚ್ ಅನ್ನ ಹಾಕೊಂಡಿದೀನಿ. ನೆಕ್ಸ್ಟ್ ಏನ್ ಮಾಡ್ಬೇಕು ಅಂದ್ರೆ ಅದನ್ನ ಟರ್ನ್ ಮಾಡ್ಬಿಟ್ಟು ಈ ರೀತಿ ಡಬಲ್ ಫೋಲ್ಡ್ ಮಾಡ್ಬಿಟ್ಟು ಸುತ್ತಲೂ ಮತ್ತೆ ಸ್ಟಿಚ್ ಅನ್ನ ಹಾಕೊಳ್ಬೇಕು. ನೋಡಿ ಈ ರೀತಿಯಾಗಿ ಕಾಣಿಸ್ತಿದೆಯಲ್ಲ, ಹಾಗೆ ಈ ರೀತಿಯಾಗಿ ನಾನು 2 ಕಡೆಗೂ ಸೇಮ್ ಮೆಥಡ್ ಫಾಲೋ ಮಾಡಿ ಫಿನಿಶ್ ಮಾಡ್ಕೊಂಡೆ. ನೆಕ್ಸ್ಟ್ ಇಲ್ಲಿ ಟಾಪ್ ಪಾರ್ಟ್ ಏನಿದೆ ಅಲ್ಲಿಗೆ ನಾವು ಮತ್ತೆ ಫಿನಿಶ್ ಮಾಡಬೇಕು. ಈಗ ನಾನು ಇಲ್ಲಿ ಅಳತೆಯನ್ನ ನೋಡ್ತಾ ಇದ್ದೀನಿ. ಈ ರೀತಿಯಾಗಿ ನಾನು ಅಳತೆ ತಗೊಂಡಾಗ ನನಗೆ 8 ಇಂಚು ಬರ್ತಾ ಇದೆ. ಒಂದು 2 ರಿಂದ 3 ಇಂಚ್ ಆಗುವಷ್ಟು ಜಾಸ್ತಿ ನಾವು ಜಿಪ್ಪಿನ ಲೆಂತ್ ಅನ್ನ ತಗೊಳ್ಬೇಕಾಗತ್ತೆ. ಇಲ್ಲಿ 10 ಇಂಚ್ ಉದ್ದದ ಜಿಪ್ ಅನ್ನ ತಗೊಳ್ತಾ ಇದ್ದೀನಿ. ನೆಕ್ಸ್ಟ್ ಏನ್ ಮಾಡ್ತೀನಿ ಅಂದ್ರೆ ಈ ಜಿಪ್ ಅನ್ನ ನಾನು ಎಡ್ಜಸ್ ಅನ್ನ ಅಂದ್ರೆ ಸೈಡ್ಸ್ ಅನ್ನ ನಾನು 2 ಇಂಚ್ ಉದ್ದ ಹಾಗೆ 3 ಇಂಚ್ ಅಗಲದ ಒಂದು ಪಟ್ಟಿಯನ್ನ ತಗೊಂಡು ಅದರ ಎಡ್ಜಸ್ ಅನ್ನ ಫಿನಿಶ್ ಮಾಡ್ಕೊಳ್ತೀನಿ. ಅದರ ತುದಿಯನ್ನ ಹೇಗೆ ನಾನು ಫಿನಿಶ್ ಮಾಡ್ತೀನಿ ಅಂತ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ಮೊದಲಿಗೆ ಈ ರೀತಿಯಾಗಿ 2 ಕಡೆಗೂ ಫೋಲ್ಡ್ ಮಾಡಿ ಒಂದು ಸ್ಟಿಚ್ ಅನ್ನ ಹಾಕೊಳ್ಬೇಕು. ಈಗ ಒಂದು ಸ್ಟಿಚ್ ಅನ್ನ ಹಾಕೊಂಡಿದಾದ ನಂತರ ಈ ರೀತಿಯಾಗಿ ಆ ಬಟ್ಟೆಯನ್ನ ತೆಗೆದು ರಫ್ ಎಜಸ್ ಎಲ್ಲ ಒಳಗೆ ಹೋಗೋ ರೀತಿಯಾಗಿ ನೋಡ್ಕೊಂಡು ನಾವಿಲ್ಲಿ ಮತ್ತೆ ಒಂದು ಸ್ಟಿಚ್ ಅನ್ನು ಹಾಕೊಳ್ಬೇಕು. ಈ ರೀತಿ ಹಾಕೊಳ್ಳೋದ್ರಿಂದ ಜಿಪ್ ಎಡ್ಜಸ್ ಫಿನಿಶ್ ಆಗತ್ತೆ. ನಾನಿಲ್ಲಿ ರನ್ನರ್ ಅನ್ನು ಕೂಡ ಇನ್ಸರ್ಟ್ ಮಾಡ್ಕೊಂಡು ಇನ್ನೊಂದು ಎಡ್ಜ್ ಕೂಡ ಅದೇ ರೀತಿಯಾಗಿ ಫಿನಿಶ್ ಮಾಡ್ಕೊಂಡೆ. ನೆಕ್ಸ್ಟ್ ಈ ಜಿಪ್ ಅನ್ನ ಈ ಪ್ರಕಾರವಾಗಿ ನಾರ್ಮಲ್ ನಾವು ಎಲ್ಲಾ ಪರ್ಸ್ ಗಳಿಗೂ ಅಟ್ಯಾಚ್ ಮಾಡ್ತೀವಲ್ಲ ಆ ರೀತಿಯಾಗಿ ಸ್ಟಿಚ್ ಮಾಡ್ಬೇಕು. ನೋಡಿ ಇಲ್ಲಿ ನಾನು ಮತ್ತೊಂದು ಕಡೆಗೂ ಇದೇ ರೀತಿಯಾಗಿ ಸ್ಟಿಚ್ ಮಾಡ್ಕೊಂಡಿದ್ದಾಯ್ತು. ಇಲ್ಲಿ ಈ ಒಂದು ಪೌಚ್ ಅಲ್ಲಿ ಏನಾಗತ್ತೆ ಅಂತಂದ್ರೆ ಒಂದ್ ಸ್ವಲ್ಪ ಜಿಪ್ 2 ಕಡೆಗೂ 1 ಇಂಚ್ ಆಗುವಷ್ಟು ಜಾಸ್ತಿ ಇರುತ್ತೆ. ಇದೊಂದು ಬೇರೆ ರೀತಿಯಾದ ಡಿಸೈನ್ ಇರುವಂತ ಪೌಚ್ ಇದು. ನೋಡಿ ಈ ರೀತಿಯಾಗಿ ಬಂದಿದೆ. ಇದು ಸಾಕಷ್ಟು ಅಗಲವಾಗಿ ದೊಡ್ಡಕ್ಕಿರುವಂತ ಬೇಸು ರೆಡಿ ಆಗತ್ತೆ. ನೋಡಿದ್ರಲ್ವಾ ಜಸ್ಟ್ ಒಂದು ಪೀಸ್ ಬಟ್ಟೆಯಿಂದ ಸುಂದರವಾದ ಪೌಚ್ ಅನ್ನ ಹೇಗೆ ಮಾಡಬಹುದು ಅಂತ ಹೇಳಿ. ಈ ಒಂದು ಪೌಚ್ ಮಾಡೋದಕ್ಕೆ ನೀವು ಬೇರೆ ಬೇರೆ ರೀತಿಯಾದ ಬಟ್ಟೆಯ ಮಿಕ್ಸ್ ಅಂಡ್ ಮ್ಯಾಚ್ ಕಾಂಬಿನೇಷನ್ ಮಾಡಿದ್ರು ಇನ್ನೂ ಚೆನ್ನಾಗಿ ಇರುತ್ತೆ. ನಮ್ಮ ಬಟ್ಟೆ ಸೆಲೆಕ್ಷನ್ ಹೇಗಿರುತ್ತೋ ಫೈನಲ್ ಔಟ್ಪುಟ್ ಕೂಡ ಅಷ್ಟೇ ಚೆನ್ನಾಗಿ ಬರುತ್ತೆ. ಮತ್ತೆ ಈ ಒಂದು ಪೌಚ್ ಅನ್ನ ನೀವು ಮೇಕಪ್ ಪೌಚ್, ಮೆಡಿಕಲ್ ಕಿಟ್ ಹೇಗೆ ಬೇಕಾದ್ರೂ ಯೂಸ್ ಮಾಡಬಹುದು.
ಇದಾಗಿತ್ತು ಇವತ್ತಿನ ವಿಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಯ್ತು ಅಂತ ನಾನು ಭಾವಿಸ್ತಾ ಇದ್ದೀನಿ. ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಒಂದು ಲೈಕ್ ಕೊಡಿ, ಚಾನಲ್ಗೆ ಹೊಸಬರಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ಧನ್ಯವಾದಗಳು.